ಹಲೋ ಹಾಯ್ ಎಲ್ಲರಿಗೂ. ಇದು ಸ್ಯಾಟರ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ನಾವು ಭೂವರನಾಥ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಇಲ್ಲಿ ಏನಕ್ಕೆ ಬಂದಿದ್ದೀವಿ ಇವತ್ತು ಅಂತ ಅಂದರೆ, ಈ ವಿಡಿಯೋನ ಫುಲ್ ನೋಡಿ, ನಾನು ನಿಮಗೆ ಈ ದೇವಸ್ಥಾನದ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಎಲ್ಲ ಕಡೆ ಇಟ್ಟಿಗೆ ಇಟ್ಕೊಂಡು ಸ್ಟಾರ್ಟಿಂಗಿಂದನೇ ಪೂಜೆ ಮಾಡ್ತಿರ್ತಾರೆ. ಇದು ಕಾವೇರಿ ನದಿ ತುಂಬಿರೋದು ದೇವಸ್ಥಾನದ ಎಡಭಾಗದಲ್ಲಿದೆ. ಫುಲ್ ಕಂಪ್ಲೀಟಾಗಿ ನೀರು ಫುಲ್ಲಾಗಿದೆ. ನಾನು ಇಟ್ಟಿಗೆ ಪೂಜೆ ಮಾಡೋಕ್ಕೆ ತೊಗೋತಾ ಇದ್ದೀನಿ. ಏನಕ್ಕೆ ನಾನು ಇಟ್ಟಿಗೆ ಪೂಜೆ ಮಾಡಿಸ್ತಾ ಇದ್ದೀನಿ ಅಂತ ನಾಳೆ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ನಾಳೆ ನಾನು ಒಂದು ಪೂಜೆ ಇಟ್ಕೊಂಡಿದ್ದೀನಿ ಮನೆಯಲ್ಲಿ, ನಮ್ಮ ಜಮೀನಲ್ಲಿ. ಹಾಗಾಗಿ ನಾನು ಶನಿವಾರ ಹಿಂದಿನ ದಿನ ಬಂದು ಇಟ್ಟಿಗೆ ತೊಗೊಂಡು ಭೂವರನಾಥ ಸ್ವಾಮಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಲೇ ಬಂದಿದ್ದೀನಿ. ಭಾನುವಾರ ಬೆಳಗ್ಗೆ ಫಾರಮಲ್ಲಿ ಪೂಜೆ ಇತ್ತು, ಹಾಗಾಗಿ ಇಟ್ಟಿಗೆ ತೊಗೊಂಡೆ. 2 ಇಟ್ಟಿಗೆಗೆ 50 ರೂಪಾಯಿ ತೊಗೊಂಡು ನಾನು ಹೊರಟೆ. ನೋಡಿ, ದೇವಸ್ಥಾನ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಕಂಪ್ಲೀಟ್ ಆಗಿಲ್ಲ, ಇನ್ನೂ ತುಂಬ ದಿನ ಬೇಕು ಅನಿಸುತ್ತೆ. ಗರ್ಭಗುಡಿ ಬಲಭಾಗದಲ್ಲಿ 3 ಇಡಿ ಮಣ್ಣು ತೊಗೊಂಡು 11 ಪ್ರದಕ್ಷಿಣೆ ಹಾಕಿ ಒಳಗಡೆಗೆ ಹೋಗಬೇಕು. ನಾನು ಮನೆಯಿಂದನೇ ತುಳಸಿ ಮತ್ತು ಕನಕಾಂಬರ ಎಲ್ಲ ಕಟ್ಕೊಂಡು ಬಂದಿದ್ದೆ, ಹಾಗಾಗಿ ಹೂವು ಎಲ್ಲ ಏನು ಪರ್ಚೇಸ್ ಮಾಡಲಿಲ್ಲ. ನೋಡಿ, ನಾವಿಬ್ಬರು ಸೇರಿಕೊಂಡು, ನಮ್ಮ ಮನೆಯವರು ಇಟ್ಟಿಗೆ ಇಟ್ಕೊಂಡಿದ್ದಾರೆ, ನಾನು ಮಣ್ಣು ಇಟ್ಕೊಂಡಿದ್ದೀನಿ. 11 ಪ್ರದಕ್ಷಿಣೆ ಹಾಕ್ತಾಯಿದ್ದೀವಿ. ಹಾಕಿ ಒಳಗಡೆಗೆ ಮಣ್ಣು ಪೂಜೆಗೆ ಅಂತ ಬಂದು ಕೂತಿದ್ವಿ. ಪೂಜೆ ಎಲ್ಲ ಮುಗೀತು, ಅದನ್ನು ನಮಗೆ ಕೊಟ್ಟರು ಪೂಜೆ ಮಾಡಿಸಿದ್ದಕ್ಕೆ. ಗರ್ಭಗುಡಿಲಿ ದೇವ್ರದ್ದು ವಿಡಿಯೋ ತೊಗೊಂಡಿದ್ದೀನಿ. ಪೂಜೆ ಮುಗಿಸ್ಕೊಂಡು ಈಚೆಗೆ ಬಂದು 1 ಇಟ್ಟಿಗೆನ ನಾವು ಅಲ್ಲೇ ಇಡಬೇಕು, 1 ಇಟ್ಟಿಗೆ ಮಾತ್ರ ಮನೆಗೆ ತರಬೇಕು, ಅದೇ ರೂಲ್ಸ್ ಇರೋದು. ಹಾಗೆ ಅನ್ನದಾಸೋಹಕ್ಕೆ ಹೋಗಿ ಪ್ರಸಾದ ತೊಗೊಂಡು ಅಲ್ಲಿ ಹೂವು ಎಲ್ಲ ಮಾರ್ತಿದ್ರು. ನಾಳೆ ಪೂಜೆಗೆ ಬೇಕು ಅಂತೇಳಿ ಹೂವು ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂದ್ವಿ. ಈ ನೆಕ್ಸ್ಟ್ ನಾಳೆ ವ್ಲಾಗಲ್ಲಿ ನಾನು ಯಾವ ಉದ್ದೇಶಕ್ಕೆ ಭೂವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ, ಹಾಗೆ ನಮ್ಮ ಫಾರಮಲ್ಲಿ ಏನು ಪೂಜೆ ಇದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಮ ವ್ಲಾಗ್ನ ನೋಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.